ಹೆಬ್ಬಾಳ ಮುಖ್ಯ ರಸ್ತೆಯಲ್ಲಿ ಬೃಹತ್ ಲಾರಿಯೊಂದು ಪಲ್ಟಿ ಹೊಡೆದಿದೆ. ಅತಿ ವೇಗದ ಚಾಲನೆಯಿಂದ ಡಿವೈಡರ್ಗೆ ಡಿಕ್ಕಿಯಾಗಿ ಪಲ್ಟಿ ಹೊಡೆದಿದೆ ಲಾರಿ. ಆಂಧ್ರಪ್ರದೇಶದಿಂದ 30 ಟನ್ ಅಕ್ಕಿ ತೆಗೆದುಕೊಂಡು ಬರ್ತಾ ಇದ್ದಂತಹ ಲಾರಿ ಪಲ್ಟಿ ಹೊಡೆದಿದೆ. ಇವತ್ತು ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ನಡೆದಿರುವಂತಹ ಅವಘಡ ಇದು. ಚಾಲಕನ ಅಜಾಗರೂಕತೆಯಿಂದ ಲಾರಿ ಪಲ್ಟಿಯಾಗಿದ್ದು ಭಾರೀ ಅನಾಹುತ ತಪ್ಪಿದೆ ಅಂತಲೇ ಹೇಳಬಹುದು. ಹೆಬ್ಬಾಳ ರಸ್ತೆಯಲ್ಲಿ ಇವತ್ತು ಮುಂಜಾನೆ 5 ಗಂಟೆಯ ಸುಮಾರಿಗೆ ನಡೆದಿರುವಂತಹ ಅಪಘಾತ ಇದು. ಅತಿ ವೇಗವಾಗಿ ಈ ಒಂದು ಲಾರಿಯ ಚಾಲಕ ಡ್ರೈವ್ ಅನ್ನ ಮಾಡ್ಕೊಂಡು ಬಂದು ರಸ್ತೆ ಪಕ್ಕದಲ್ಲಿ ಏನಿದೆ ಆ ಡಿವೈಡರ್ಗೆ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಆ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಇದರಿಂದಾಗಿ ಸಂಪೂರ್ಣವಾಗಿ ಲಾರಿ ಏನಿದೆ ಅದು ಪಲ್ಟಿ ಹೊಡೆದಿದೆ. ಅಕ್ಕಿ ತುಂಬಿಸ್ಕೊಂಡು ಬರ್ತಾ ಇದ್ದಂತಹ ಲಾರಿ ಆಂಧ್ರಪ್ರದೇಶದಿಂದ 30 ಟನ್ ಅಕ್ಕಿಯನ್ನ ಹೊತ್ಕೊಂಡು ಸಾಗ್ತಾ ಇತ್ತು. ನಿಧಾನವಾಗಿ ಬರಬೇಕಾಗಿತ್ತು, ಆದರೆ ಅತಿ ವೇಗವಾಗಿ ಅಜಾಗರೂಕವಾಗಿ ಚಾಲನೆ ಮಾಡಿದ ಪರಿಣಾಮ ಏನಾಗಿದೆ ಅಂತ ಹೇಳಿ ನೀವು ಗಮನಿಸ್ತಾ ಇರಬಹುದು. ರಸ್ತೆ ಪಕ್ಕದಲ್ಲಿದ್ದಂತಹ ಡಿವೈಡರ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ಪರಿಣಾಮವಾಗಿ ಲಾರಿ ಪಲ್ಟಿ ಹೊಡೆದಿದೆ. ಸದ್ಯ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ರಸ್ತೆಯ ಪಕ್ಕದಲ್ಲಿ ಲಾರಿ ಪಲ್ಟಿ ಆಗಿರೋದ್ರಿಂದ ಸಂಚಾರ ವ್ಯವಸ್ಥೆಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ಆದರೆ ನಿರ್ಲಕ್ಷ್ಯದ ಚಾಲನೆ ನೀವು ಗಮನಿಸ್ತಾ ಇರಬಹುದು. ಅತಿ ವೇಗವಾಗಿ ಅಜಾಗರೂಕತೆಯಿಂದ ಲಾರಿಯನ್ನ ಚಾಲನೆ ಮಾಡ್ಕೊಂಡು ಬಂದಂತಹ ಪರಿಣಾಮವಾಗಿ ಇದೀಗ ಆಂಧ್ರಪ್ರದೇಶದಿಂದ ಬರ್ತಾ ಇದ್ದಂತಹ ಲಾರಿ ಪಲ್ಟಿ ಹೊಡೆದಿದೆ.